ವೆಲ್ಕಮ್ ಸೀಡ್ಸು ಶಂಕರಮೂರ್ತಿ ಅಂತ. ಇವತ್ತು ಊರು ಮುಂದೆ ಹೊಸಳ್ಳಿ ಗ್ರಾಮ ಅಂತ, ಇದು ಕಟ್ಟಾಯ ಹೋಬಳಿ ಹಾಸನ ತಾಲೂಕು. ಇದು ನಮ್ಮದು ವೆಲ್ಕಮ್ ಸೀಡ್ಸು ರ್ಯಾಡಿಶು ತುಂಬ ವರ್ಷದಿಂದ ಬೆಳೀತಾ ಇದ್ದಾರೆ ಇವರು ಫಾರ್ಮರು. ಸರ್ ತಮ್ಮ ಹೆಸರು? ಸಣ್ಸ್ವಾಮಿ ಅಂತ ಸರ್. ಈಗ ನೀವು ವೆಲ್ಕಮ್ ಸೀಡ್ಸ್ದು ಮೂಲಂಗಿ 245 ಇದು ಎಷ್ಟು ವರ್ಷದಿಂದ ಬೆಳಿತೀರಾ? ವರ್ಷಕ್ಕೆ ಎಷ್ಟು ಬ್ಯಾಚ್ ಬೆಳಿತೀರಾ? ವರ್ಷಕ್ಕೆ ಒಂದು ಪಾಟಲ್ಲಿ ನಾನು 3 ಬೆಳೆ ಬೆಳಿತೀನಿ. ಅದೇ ಥರ ನನಗೆ 4 ಎಕರೆ ಜಮೀನಿದೆ. ಎಷ್ಟು? 4 ಎಕರೆ ಜಮೀನಿದೆ. 4 ಎಕರೆ ಜಮೀನಿದೆ. ಅದ್ರಲ್ಲಿ ನಾನು ಬ್ಯಾಚ್ ನೋಡಿ ಇಲ್ಲೇ ಇಲ್ಲೊಂದು ಬ್ಯಾಚ್ ಮಾಡಿದ್ದೀನಿ, ಇಲ್ಲೊಂದು ಬ್ಯಾಚು ಪಕ್ಕಕ್ಕೆ ಬ್ಯಾಚ್ ಹುಡ್ತಾ ಇದೆ. ಮತ್ತೆ ಹಿಂಗೆ ನಾನು ಮೂಲಂಗಿನೇ ಬೆಳೆಯೋದು. 5 ರಿಂದ 6 ವರ್ಷದ ನಾನು ಮೂಲಂಗಿನೇ ಬೆಳಿತೀನಿ ಸರ್. ಮೂಲಂಗಿನೇ ಬೆಳೀತಾ ಇದ್ದೀರಾ. ಈಗ ಮಾರ್ಕೆಟಲ್ಲಿ ವೆಲ್ಕಮ್ ಸೀಡ್ಸ್ದು ಈಗ ಡಿಮ್ಯಾಂಡ್ ಹೆಂಗಿದೆ ಬೇರೆ ಕಂಪ್ನಿಗಿನ್ನ? ಈ ವೆಲ್ಕಮ್ ಸೀಡ್ಸು ಮೂಲಂಗಿ ನಿಮ್ಮ ಪ್ರಕಾರ ಈಗ 4 ವರ್ಷದಿಂದ ಬೆಳೀತಾ ಇದ್ದೀರಿ, ಹೆಂಗಿದೆ? ಇದಕ್ಕೆ ಮಾರ್ಕೆಟಲ್ಲಿ ವೈಟ್ ಬರುತ್ತೆ, ಬೇರೆ ಕಡಿಮೆ ವೆಲ್ಕಮ್ ಕಂಪ್ನಿಗೂ. ಆದರೆ ಅಲ್ಲಿಗೆ ಇಲ್ಲಿಗೂ ಒಂದು ಚೀಲಕ್ಕೆ ಒಂದು 100-150 ರೂಪಾಯಿ 200 ರೂಪಾಯಿ ಜಾಸ್ತಿ ಇರುತ್ತೆ. ಯಾವುದು? ವೆಲ್ಕಮ್ ಕಂಪ್ನಿ ಜಾಸ್ತಿ ಇರುತ್ತೆ. ವೆಲ್ಕಮ್ ಕಂಪ್ನಿದು ರೇಟ್ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ. ಜಾಸ್ತಿ ಇರುತ್ತೆ. ಇದು ಈಗ ನೀವು ಇದು ಎಷ್ಟು ದಿವಸದ ಕ್ರಾಪ್ ಇದು? ಇದು ಇವತ್ತಿಗೆ 22 ದಿವಸ ಆಯ್ತು. 22 ದಿವಸಕ್ಕೆ ಈ ಮಟ್ಟಕ್ಕೆ ಬಂದಿದೆ. ಹೌದೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ 22 ದಿವಸಕ್ಕೆ. ಚೆನ್ನಾಗಿ ಇದು ಬರುತ್ತೆ, ಚೆನ್ನಾಗಿ ಬರುತ್ತೆ. ನಾವು ನೀಟಾಗಿ ಬೆಳಿಬೇಕು. ಮುಂದೆ ಅದು ಚೆಲ್ಕೆ ಮಾಡಿ ಬೆಳೆದ್ರೆ ಒಳ್ಳೆ ಬೆಳೆ ಸರ್. ಇದ್ರ ಉತ್ತಮ, ನನ್ನ ಅನಿಸಿಕೆ ಉತ್ತಮ. ನಾನು ಎಲ್ಲಾನು ಬೆಳೆದು ನೋಡಿದ. ಈಗ ಮಾರ್ಕೆಟ್ ಅಲ್ಲೂ ಡಿಮ್ಯಾಂಡ್ ಇದು ವೆಲ್ಕಮ್ ಅಂದ್ರೆ ಡಿಮ್ಯಾಂಡ್ 100-200 ರೂಪಾಯಿ ಮುಂದೆ ಇರುತ್ತೆ. 100-200 ರೂಪಾಯಿ ಮುಂದೆ ಹೋಗುತ್ತೆ. ಇದು ನಾಟಿದು ಬೇರೆ ಇರುತ್ತೆ, ದೊಂಕ ಸಟ್ಟಪಟ್ಟ ಬರ್ತವೆ. ಇದೆ ಇದು ಇರುತ್ತೆ, ಏನು ಕಲರ್ ಡಿಮ್ ಇರುತ್ತೆ. ಅವು ಇದು ವೈಟ್ ಜಾಸ್ತಿ ವೈಟ್ ಇರುತ್ತೆ. ಇದು ವೆಲ್ಕಮ್ ವೈಟ್ ಜಾಸ್ತಿ. ಹೌದೌದು, ಪಂಚೆ ನೋಡ್ದಂಗೆ ಇರುತ್ತೆ. ವೈಟ್ ಪಂಚೆ ಹಾಲದ್ದಂಗೆ ಇರ್ತವೆ. ಎಲ್ಲ ತಮಾಷೆ ಹುಡುಗರೆಲ್ಲ ಹಾಲಲ್ಲಿ ತೊಳ್ಕೊಂಬಂತಾರೆ ಗೌಡ್ರು, ಹಾಲಲ್ಲಿ ತೊಳ್ಕೊಂಬಂತಾರೆ ಗೌಡ್ರು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಸರ್. ಓಕೆ, ಥ್ಯಾಂಕ್ಸ್.